ಹೆಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಈ ದಿನ ನಾವು ಜನವರಿ 31, 2022 ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಈ ದಿನದ ಕೋಟ್: ಆಪ್ಟಿಮಿಸಮ್ ಈಸ್ ದ ಫೇತ್ ದಟ್ ಲೀಡ್ಸ್ ಟು ಅಚೀವ್ಮೆಂಟ್, ನಥಿಂಗ್ ಕ್ಯಾನ್ ಬಿ ಡನ್ ವಿತೌಟ್ ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್ ಎನ್ನುವಂಥದ್ದು. ಇದನ್ನು ಹೆಲನ್ ಕೆಲ್ಲರ್ ಅವರು ಹೇಳಿರುತ್ತಾರೆ. ಈ ದಿನದ ಪ್ರಿಲಿಮ್ಸ್ ಕ್ವಶನ್ ಅನ್ನು ನೋಡ್ಕೊಳ್ಳೋದಾದರೆ, ಮೌಂಟ್ ಶಾರ್ಪ್ ಆಫ್ಟನ್ ಸೀನ್ ಇನ್ ದ ನ್ಯೂಸ್ ಈಸ್ ಆಪ್ಷನ್ ಈ ರೀತಿಯಾಗಿದೆ: ಎ ಮೌಂಟೇನ್ ಆನ್ ಮಾರ್ಸ್ ಎನ್ನುವಂಥದ್ದು, ಎ ರೆಲಿಕ್ಟ್ ಮೌಂಟೇನ್ ಆನ್ ದ ಮೂನ್ ವಿಚ್ ಹ್ಯಾಸ್ ಬೀನ್ ಆಫ್ ಎರೋಡೆಡ್ ಬೈ ಲೂನಾರ್ ವಿಂಡ್ಸ್ ಎನ್ನುವಂಥದ್ದು, ಎ ಸ್ಮಾಲ್ ಯುರೋಪಿಯನ್ ಮೌಂಟೇನ್ ರೇಂಜ್ ದಟ್ ರನ್ಸ್ ಪ್ಯಾರಲಲ್ ಟು ದ ಬೌಂಡರಿ ಬಿಟ್ವೀನ್ ರಷ್ಯಾ ಆ್ಯಂಡ್ ಉಕ್ರೇನ್ ಎನ್ನುವಂಥದ್ದು, ಆ್ಯಂಡ್ ಅಂಡರ್ ಸಿ ಮೌಂಟೇನ್ ಪೀಕ್ ನಿಯರ್ ಗ್ರೀನ್ಲ್ಯಾಂಡ್ ಎನ್ನುವಂಥದ್ದು. ಸೊ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂತ ಐಡೆಂಟಿಫೈ ಮಾಡ್ತೀರಾ? ಸೊ ದ ರೈಟ್ ಆನ್ಸರ್ ಈಸ್ ಎ ಮೌಂಟೇನ್ ಆನ್ ಮಾರ್ಸ್ ಎನ್ನುವಂಥದ್ದು. ಈ ದಿನದ ಮೊದಲನೇ ಆರ್ಟಿಕಲ್ 5 ಮಿಲಿಟೆಂಟ್ಸ್ ಕಿಲ್ಡ್ ಇನ್ 2 ಕಾಶ್ಮೀರಿ ಎನ್ಕೌಂಟರ್ಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಡಿಯನ್ ಡಿಫೆನ್ಸ್ ಅಥವಾ ವೇರಿಯಸ್ ಸೆಕ್ಯೂರಿಟಿ ಫೋರ್ಸ್ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. ಟಾಪ್ ಜೆಎಂ ಕಮಾಂಡರ್ ಜಾಹಿದ್ ವಾನಿ ಶಾಟ್ ಡೆಡ್ ಇನ್ ಪುಲ್ವಾಮಾ ಎನ್ನುವಂಥದ್ದು. ಈ ಒಂದು ಆರ್ಟಿಕಲಿಗೆ ಸಂಬಂಧಪಟ್ಟಂತೆ ಪುಲ್ವಾಮಾ ಜೆಎಂನ ಕಮಾಂಡರ್ ಆಗಿರ್ತಕ್ಕಂಥ ಜಾಹಿದ್ ವಾನಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಅದರೊಂದಿಗೆ UAPA ಬಗ್ಗೆಯೂ ಕೂಡ ತಿಳಿದುಕೊಳ್ಳೋಣ. ಇಲ್ಲಿ ಜೆಎಂ ಕಮಾಂಡರ್ ಯಾರು? ಜಾಹಿದ್ ವಾನಿ ಅಂತಕ್ಕಂಥವ್ರು. ಇವರ ಜೊತೆಗೆ ಸೇರಿ 5 ಜನ ಉಗ್ರರನ್ನು ಈ ಕಾಶ್ಮೀರ ಪ್ರದೇಶದ ಪುಲ್ವಾಮಾ ಎನ್ನುವಂತಹ ಪ್ರದೇಶದಲ್ಲಿ ಹತ್ಯೆ ಮಾಡಲಾಗಿದೆ. ಅದು ಕೂಡ ಆರ್ಮಿ ಮತ್ತು ಪೊಲೀಸ್ನವರು ಮಾಡಿರುವಂತಹ ಸಂಘಟನಾತ್ಮಕ 2 ವಿವಿಧ ರೀತಿಯಾದಂತಹ ಆಪರೇಷನ್ ಕಾರ್ಯಾಚರಣೆ ಮುಖಾಂತರವಾಗಿ ಈ ಒಂದು ಹತ್ಯೆಯನ್ನು ಮಾಡಲಾಗಿದೆ. ಇದರೊಂದಿಗೆ ಜೈಷ್ ಇ ಮೊಹಮ್ಮದ್ ಎನ್ನುವಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಭಯೋತ್ಪಾದಕ ಸಂಘ. ಇದು ಪಾಕಿಸ್ತಾನ ಮೂಲದ್ದು. ಜೊತೆಗೆ 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ. ಈ ಒಂದು ಅಟ್ಯಾಕನ್ನು ನೇರ ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ಜೈಷ್ ಇ ಮೊಹಮ್ಮದ್ ಹೊತ್ತುಕೊಂಡಿದೆ. ಇದರ ಕಮಾಂಡರ್ ಆಗಿರ್ತಕ್ಕಂಥ ಜಾಹಿದ್ ವಾನಿ ಅವರನ್ನ ಈಗ ಹತ್ಯೆ ಮಾಡಲಾಗಿದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇದರ ಜೊತೆಗೆ ಈ ಜೈಷ್ ಈ ಮೊಹಮ್ಮದ್ನ ಕಮಾಂಡರ್ ಆಗಿರ್ತಕ್ಕಂಥ ಜಾಹಿದ್ ವಾನಿ ಅವರು ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸನ್ನು ತಯಾರು ಮಾಡುವುದರಲ್ಲಿ ನಿಪುಣರಾಗಿದ್ದರು. ಇವರು 2017ರಿಂದಲೂ ಕೂಡ ಭಯೋತ್ಪಾದನಾ ಚಟುವಟಿಕೆಯಲ್ಲೂ ಕೂಡ ಆಕ್ಟಿವ್ ಆಗಿದ್ದರು, ಕ್ರಿಯಾತ್ಮಕವಾಗಿದ್ದರು. ಅದರೊಂದಿಗೆ ಇಲ್ಲಿ ಯೂತ್ಗೆ ಸಂಬಂಧಪಟ್ಟಂತೆ ಏನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯೂತನ್ನು ಅವರು ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತಾಯಿದ್ರು ಎನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಇದರೊಂದಿಗೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಕರಿತೀವಿ, ಅಂದರೆ ಕಾನೂನು ಬಾಹಿರ ನಿಯಂತ್ರಣ ಕಾಯ್ದೆ ಅಂತೇಳಿ ಕರಿತೀವಿ. ಕಾನೂನು ಬಾಹಿರ ನಿಯಂತ್ರಣ ಕಾಯ್ದೆ ಅಂತ ಕರಿತೀವಿ. ಇದನ್ನು 1967ರಲ್ಲಿ ನಾವೇನು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಕಾಯ್ದೆ ಮುಖಾಂತರ. ಸೊ ಯಾವುದೇ ಒಂದು ಟೆರರಿಸ್ಟ್ ಆರ್ಗನೈಸೇಷನನ್ನು ಟೆರರಿಸ್ಟ್ ಆರ್ಗನೈಸೇಷನ್ ಅಂತೇಳಿ ಡಿಕ್ಲೇರ್ ಮಾಡೋದಕ್ಕೆ ಮತ್ತು ಯಾವುದೇ ಒಂದು ಇಂಡಿವಿಜುವಲನ್ನು ಟೆರರಿಸ್ಟ್ ಅಂತೇಳಿ ಡಿಕ್ಲೇರ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅಮೆಂಡ್ಮೆಂಟನ್ನು ಪಾರ್ಲಿಮೆಂಟ್ 2019ರಲ್ಲಿ ಮಾಡಲಾಗಿದೆ. ಸೊ ಇಷ್ಟು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1967ಗೆ ಸಂಬಂಧಪಟ್ಟಂತೆ ಇದನ್ನು ಅಮೆಂಡ್ಮೆಂಟ್ 2019ರಲ್ಲಿ ಮಾಡಿದ್ದಾರೆ. ಸೊ ಯಾವುದೇ ಒಂದು ಸಂಸ್ಥೆಯನ್ನು ಅಥವಾ ಯಾವುದೇ ಒಬ್ಬ ವೈಯಕ್ತಿಕ ವ್ಯಕ್ತಿಯನ್ನು ಭಯೋತ್ಪಾದಕ ಸಂಸ್ಥೆ ಅಥವಾ ಭಯೋತ್ಪಾದಕ ಅಂತ ಡಿಕ್ಲೇರ್ ಮಾಡೋದಕ್ಕೆ ಇಲ್ಲಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಮುಂದುವರಿದಂತೆ ಈ ಪುಲ್ವಾಮಾ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು, ಜಿಯೋಗ್ರಫಿಕಲ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ, ಉತ್ತರ ಭಾಗದಲ್ಲಿ ಶ್ರೀನಗರ ಇದೆ, ಈ ಕಡೆ ಪೂರ್ವ ಭಾಗದಲ್ಲಿ ಅನಂತ್ನಾಗ್ ಇದೆ, ದಕ್ಷಿಣ ಭಾಗದಲ್ಲಿ ಕುಲ್ಗಾಮ್ ಎನ್ನುವಂಥ ಪ್ರದೇಶ ಇದೆ, ಅದೇ ರೀತಿಯಾಗಿ ಪಶ್ಚಿಮ ಭಾಗದಲ್ಲಿ ಪೂಂಚ್ ಎನ್ನುವಂತಹ ಪ್ರದೇಶವಿದೆ. ಇದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿರುವಂತಹ ಏನು ಯೂನಿಯನ್ ಟೆರಿಟರಿ ಅಂತ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಲ್ವ, ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಕ್ಷಾ ಚಿತ್ರ. ಅಗೇನ್ ಈ ಒಂದು ಪಾಯಿಂಟ್ ನಮಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 2020ರ ಒಂದು ಪ್ರಿಲಿಮ್ಸ್ ಕ್ವಶನ್ ಈ ರೀತಿಯಾಗಿದ್ದು: ಸಿಯಾಚಿನ್ ಗ್ಲೇಷಿಯರ್ ಈಸ್ ಸಿಚುಯೇಟೆಡ್ ಟು ದ ಈಸ್ಟ್ ಆಫ್ ಅಕ್ಸಾಯ್ಚಿನ್, ಈಸ್ಟ್ ಆಫ್ ಲೇವ್, ನಾರ್ತ್ ಆಫ್ ಗಿಲ್ಗಿಟ್, ನಾರ್ತ್ ಆಫ್ ನುಬ್ರಾ ವ್ಯಾಲಿ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಆನ್ಸರನ್ನು ಯಾವುದು ಅಂತ ನೀವು ಐಡೆಂಟಿಫೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅಗೇನ್ ಇನ್ನೊಂದು ಕ್ವಶನ್ ಇದೆ ನಿಮಗಿಲ್ಲಿ: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ, ಯಾರು? ಮನೋಜ್ ಸಿನ್ಹಾ. ಹಾಗಾದರೆ ಈ ಲೆಫ್ಟಿನೆಂಟ್ ಗವರ್ನರನ್ನು ಅಪಾಯಿಂಟ್ ಮಾಡುವಂತಹ ವ್ಯಕ್ತಿ ಯಾರು ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಯಾರು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ಆರ್ಟಿಕಲ್: EPFO ಟು ಅಪಾಯಿಂಟ್ ಆಡಿಟರ್ ಟು ಟ್ರ್ಯಾಕ್ ಫಂಡ್ ಮ್ಯಾನೇಜರ್ಸ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಡಿಯನ್ ಎಕಾನಮಿ ಎನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಇನ್ವೆಸ್ಟ್ಮೆಂಟ್ ಟು ಬಿ ಸ್ಕ್ರೂಟನೈಸ್ಡ್ ಡೈಲಿ, ಅಂದರೆ ಪ್ರತಿ ದಿನವೂ ಕೂಡ ಹೂಡಿಕೆಗೆ ಸಂಬಂಧಪಟ್ಟಂತೆ ಏನು ವಿಚಾರಣೆಯನ್ನು, ವರದಿಯನ್ನು ಮಾಡಲೇಬೇಕು ಎನ್ನುವಂಥ ವಿಷಯವನ್ನು ಇಲ್ಲಿ ಪ್ರಕಟಪಡಿಸಲಾಗಿದೆ. ಇದರೊಂದಿಗೆ EPFO ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ. ಇದೊಂದು ಸರ್ಕಾರಿ ಸಂಸ್ಥೆ, ಏನು ಭಾರತ ದೇಶದಾದ್ಯಂತ ಪ್ರಾವಿಡೆಂಟ್ ಫಂಡ್ ಭವಿಷ್ಯ
ನಿಧಿ ಅಂತ ಏನು ಕರಿತೀವಲ್ವ ಮತ್ತು ಪೆನ್ಷನ್ ಅಕೌಂಟ್ಸ್ಗಳನ್ನು ಅಂದರೆ ಪಿಂಚಣಿ ಖಾತೆಗಳನ್ನು ರೆಗ್ಯುಲೇಟ್ ಮಾಡುವಂತಹ ಒಂದು ಸಂಸ್ಥೆ EPFO ಆಗಿದೆ. ಸೊ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಮಿಸ್ಲೇನಿಯಸ್ ಆ್ಯಕ್ಟ್ 1952 ಅಂತ ಕರಿತೀವಿ. ಇದನ್ನು ಜಾರಿ ಮಾಡುವುದು ಮತ್ತು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಈ ಒಂದು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಅಗೇನ್ ಇದಕ್ಕೆ ಸಂಬಂಧಪಟ್ಟಂತೆ 7 ವರ್ಷಗಳ ನಂತರ ಇಲ್ಲೊಬ್ಬ ಆಡಿಟರ್ಸ್ಗಳನ್ನು ಅಂದರೆ ಸ್ವತಂತ್ರವಾಗಿರ್ತಕ್ಕಂಥ ಇಂಡಿಪೆಂಡೆಂಟ್ ಆಡಿಟರನ್ನು ನೇಮಕ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ 2 ಕೊಡ್ತಾ ಇದ್ದಾರೆ. ಒಂದು, ಇನ್ವೆಸ್ಟ್ಮೆಂಟನ್ನು ಕಣ್ಗಾವಲನ್ನಾಗಿ ಇಟ್ಕೊಳ್ಬೇಕು, ಅಂದರೆ ಇನ್ವೆಸ್ಟ್ಮೆಂಟ್ ಮೇಲೆ ಕಣ್ಗಾವಲನ್ನು ಇಡುವಂಥದ್ದು, ಜೊತೆಗೆ ಏನಾದರೂ ಏರಿಳಿತಗಳು ಆಗ್ತಾ ಇದ್ದರೆ ಅದರ ಬಗ್ಗೆ ವರದಿ ಮಾಡುವಂಥದ್ದು. ಇವೆರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಇಂಡಿಪೆಂಡೆಂಟ್ ಆಡಿಟರನ್ನು ಅಂದರೆ ಸ್ವತಂತ್ರವಾಗಿರ್ತಕ್ಕಂತಹ ಲೆಕ್ಕಿಗನನ್ನು ಅಪಾಯಿಂಟ್ ಮಾಡಿದ್ದಾರೆ. ಇದರೊಂದಿಗೆ ಡೇ ಟು ಡೇ ಸ್ಕ್ರೂಟನೈಸ್ ಅಂದರೆ ಟ್ರಾನ್ಸಾಕ್ಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರತಿದಿನವೂ ಕೂಡ ವಿಚಾರಣೆಯನ್ನು ಮಾಡಬೇಕು. ಯಾರು ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ನು ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ಗಳು ಮಾಡಿರುವಂತಹ ಟ್ರಾನ್ಸಾಕ್ಷನ್ಸ್ಗಳು. ಅದರೊಂದಿಗೆ EPF ಅಕೌಂಟ್ಸ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮೇಂಟೈನ್ ಮಾಡಬೇಕು. ಅದರೊಂದಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಆಗುವಂಥ ವೊಲಾಟಿಲಿಟಿಯನ್ನು ಅಂದರೆ ಪ್ರಸ್ತುತವಾಗಿ ಆಗ್ತಿರುವಂತಹ ವೊಲಟಾಲಿಟಿ ಸ್ಟಾಕ್ ಮಾರ್ಕೆಟಲ್ಲಿ ಅದನ್ನು ನಿಯಂತ್ರಣ ಮಾಡುವುದಕ್ಕೆ 7 ವರ್ಷಗಳ ನಂತರ EPF ಏನು ಮಾಡಿದೆ, ಇಂಡಿಪೆಂಡೆಂಟ್ ಆಡಿಟರ್ನ ನೇಮಕ ಮಾಡಿದೆ ಎನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರೊಂದಿಗೆ ಇಲ್ಲೊಂದು ಮಾಹಿತಿ ಇದೆ ನೋಡಿ, ದ EPFO ಹ್ಯಾಸ್ 24.77 crore ಅಕೌಂಟ್ ಹೋಲ್ಡರ್ಸ್ ಎನ್ನುವಂಥದ್ದು. ಅಂದರೆ 24.77 ಕೋಟಿ ಖಾತೆದಾರರನ್ನು EPFO ಹೊಂದಿದೆ ಎನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪಪಡಿಸಲಾಗಿದೆ. ಮುಂದಿನ ಆರ್ಟಿಕಲ್ ಪೆಗಾಸಸ್ ಇಶ್ಯೂ ಟು ರಾಯಲ್ ಬಡ್ಜೆಟ್ ಸೆಷನ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನಲ್ ಸೆಕ್ಯೂರಿಟಿ ಅಥವಾ ಆಂತರಿಕ ಭದ್ರತೆ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಕಾಂಗ್ರೆಸ್ ಡಿಮ್ಯಾಂಡ್ಸ್ ಪ್ರಿವಿಲೈಸ್ ಮೋಷನ್ ಅಗೇನ್ಸ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟರ್ ಎನ್ನುವಂಥದ್ದು. ಇಲ್ಲಿ ನಿಮಗೆ 3 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಿವಿಲೈಸ್ ಮೋಷನ್, ಇನ್ನೊಂದು ಬಡ್ಜೆಟ್ ಸೆಷನ್, ಇನ್ನೊಂದು ಪೆಗಾಸಸ್ ಎನ್ನುವಂಥದ್ದು. ಮೊದಲಿಗೆ ಪೆಗಾಸಸ್ ಬಗ್ಗೆ ಮಾತನಾಡ್ಕೊಳ್ಳೋಣ. ಏನು ನ್ಯೂಯಾರ್ಕ್ ಟೈಮ್ಸ್ ಪ್ರಕಟಪಡಿಸಿರುವಂತಹ ಇತ್ತೀಚಿನ ವರದಿಯ ಪ್ರಕಾರವಾಗಿ ಮೋದಿ ಗವರ್ನಮೆಂಟ್ ಸ್ಪೈವೇರ್ ಆಗಿರ್ತಕ್ಕಂಥ ಅಂದರೆ ಇಸ್ರೇಲ್ ದೇಶದ ಸ್ಪೈವೇರ್ ಆಗಿರ್ತಕ್ಕಂಥ ಜೊತೆಗೆ NSO ಕಂಪ್ನಿ ಓನ್ ಮಾಡಿರುವಂತಹ ಈ ಒಂದು ಸ್ಪೈವೇರನ್ನು ಜುಲೈ 2017ರಲ್ಲಿ ಪರ್ಚೇಸ್ ಮಾಡಿತ್ತು ಅಂತೇಳಿ ಪ್ರಕಟಪಡಿಸಿತ್ತು ಒಂದು ಮಾಹಿತಿಯನ್ನು. ಸೊ ಇದು ಪೆಗಾಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಪೆಗಾಸಸ್ ಬಗ್ಗೆ ಮಾಹಿತಿಯನ್ನು ಹೇಳ್ಕೊಳ್ಳೋದಾದರೆ, ನಿಮ್ಮದೊಂದು ಮೊಬೈಲ್ ಇತ್ತು ಅಂತ ಅಂದ್ಕೊಳ್ಳಿ. ಈ ಮೊಬೈಲನ್ನು ನಿಮಗೆ ಗೊತ್ತಿಲ್ಲದೇ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಹ್ಯಾಕ್ ಮಾಡುವುದರ ಮುಖಾಂತರವಾಗಿ ನೀವು ಪಡಿತಕ್ಕಂತಹ ಮೆಸೇಜಸ್ಗಳಾಗಿರ್ಬೋದು, ವಿಡಿಯೋ ಕಾಲ್ಸ್ಗಳಾಗಿರ್ಬೋದು, ಕಾಲಿಂಗ್ ಡೀಟೇಲ್ಸ್ಗಳಾಗಿರ್ಬೋದು, ಕಂಪ್ಲೀಟ್ ತಮ್ಮ ಮೊಬೈಲ್ ಫೋನನ್ನು ಹ್ಯಾಕ್ ಮಾಡುವಂತಹ ಒಂದು ಸ್ಪೈವೇರೇ ಈ ಒಂದು ಪೆಗಾಸಸ್. ಓಕೆನಾ? ಸೊ ಇದನ್ನು ನಾವು ಸ್ಪೈವೇರ್ ಅಂತಲೇ ಕೂಡ ಕರಿತೀವಿ. ಇದು ಪೆಗಾಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಗೇನ್ ಮುಂದುವರಿದಂತೆ ಪ್ರಿವಿಲೈಸ್ ಮೋಷನ್ ಬಗ್ಗೆ ಮಾತನಾಡ್ಕೊಳ್ಳೋಣ. ಸೊ ಇಲ್ಲಿ ಸಂಸತ್ತಿನ ಸದಸ್ಯರುಗಳಿಗೆ ಒಂದು ಪ್ರಿವಿಲೈಜ್ ಮೋಷನ್ಸ್ಗಳನ್ನು ಅಥವಾ ನಾವು ಸವಲತ್ತುಗಳನ್ನು ಕೊಡುವುದರ ಮುಖಾಂತರವಾಗಿ ಅವರುಗಳ ಕರ್ತವ್ಯಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸಮರ್ಪಕವಾಗಿ ಮಾಡುವುದಕ್ಕಾಗಿ ಕೆಲವೊಂದು ಸವಲತ್ತುಗಳನ್ನು ಕೊಟ್ಟಿರ್ತೇವೆ. ಇದನ್ನು ನಾವು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತೇಳಿ ಕರಿತೇವೆ. ಓಕೆ, ಈ ಸವಲತ್ತು ಅಥವಾ ಹಕ್ಕುಗಳನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ಈ ಪಾರ್ಲಿಮೆಂಟರಿ ಮೆಂಬರ್ಸ್ಗಳು ಈ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ಗಳನ್ನು ದುರುಪಯೋಗ ಪಡಿಸ್ಕೊಂಡಂತಹ ಸಂದರ್ಭದಲ್ಲಿ ಅದು ಉಲ್ಲಂಘನೆ ಆಗುತ್ತೆ. ಇಟ್ ಈಸ್ ದ ವೈಲೇಷನ್ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಇದು ಲೋಕಸಭಾ ಮೆಂಬರ್ಸ್ಗಳಾಗಿರ್ಬೋದು ಅಥವಾ ರಾಜ್ಯಸಭಾ ಮೆಂಬರ್ಸ್ಗಳಾಗಿರ್ಬೋದು, ಯಾವ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ಗಳನ್ನು ವೈಲೇಷನ್ ಮಾಡ್ತಾನೋ ಅವನ ಮೇಲೆ ಈ ರೀತಿ ವೈಲೇಷನ್ ಆಗ್ತಿದೆ ಅನ್ನುವಂತಹ ಒಂದು ಪಾಯಿಂಟನ್ನು ಇಟ್ಕೊಂಡು ಪಾರ್ಲಿಮೆಂಟರಿ ಪ್ರಿವಿಲೇಜ್ ಮೋಷನನ್ನು ಹೂಡಲಾಗುತ್ತದೆ. ಇದನ್ನೇ ಪ್ರಿವಿಲೈಸ್ ಮೋಷನ್ ಅಂತೇಳಿ ಕರಿತೇವೆ. ಸೊ ಹಾಗಾಗಿ ಈ ಪಾರ್ಲಿಮೆಂಟರಿ ಪ್ರಿವಿಲೇಜನ್ನು ವೈಲೇಷನ್ ಮಾಡಿದವನು ಪನಿಷ್ಮೆಂಟ್ಗೂ ಕೂಡ ಒಳಗಾಗ್ತಾನೆ ಎನ್ನುವಂಥ ವಿಚಾರವನ್ನು ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಬೇಕು. ಹೇಗೆ ಮುಂದುವರಿದಂತೆ ಬಡ್ಜೆಟ್ ಸೆಷನ್ಗೆ ಸಂಬಂಧಪಟ್ಟಂತೆ ಈ ದಿನ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಿನ. ಈ ದಿನ ಎಕನಾಮಿಕ್ ಸರ್ವೆ, ಕೇಂದ್ರ ಸರ್ಕಾರದಿಂದ ಎಕನಾಮಿಕ್ ಸರ್ವೆ ಇಂಟ್ರೊಡ್ಯೂಸ್ ಆಗುವಂಥದ್ದು 2021 ಮತ್ತು 2022. ಅದರೊಂದಿಗೆ ಟ್ಯೂಸ್ಡೇ ದಿನ ಬಜೆಟ್ ಇಂಟ್ರೊಡ್ಯೂಸ್ ಆಗುತ್ತೆ. ನೆನಪಲ್ಲಿ ಇಟ್ಕೊಬೇಕು, ತುಂಬ ಇಂಪಾರ್ಟೆಂಟು. UPSC ಮತ್ತು KPSC ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಎಕನಾಮಿಕ್ ಸರ್ವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕನಾಮಿಕ್ ಸರ್ವೆಯಿಂದ ತುಂಬ ಕ್ವಶನ್ಸ್ಗಳು ಬರುತ್ತೆ. ಅದರ ಜೊತೆಗೆ ಯೂನಿಯನ್ ಬಜೆಟು ಕೂಡ ನಮಗೆ ಇಂಪಾರ್ಟೆಂಟು. ಸೊ ಮುಂಗಡ ಪತ್ರ ಅಂತಲೇ ಕರಿತೀವಿ ಯೂನಿಯನ್ ಬಜೆಟಿಗೆ. ಸೊ ಈ ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂತೆ ಈ ಮುಂಗಡ ಪತ್ರವನ್ನು ತಯಾರು ಮಾಡುವವರು ಮತ್ತು ಯಾವ ಸಚಿವಾಲಯ ತಯಾರು ಮಾಡುತ್ತದೆ ಎನ್ನುವಂತಹ ಒಂದು ವಿಷಯವನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ
ಮುಂದಿನ ಆರ್ಟಿಕಲ್ ಶೋ ಕಮಿಟ್ಮೆಂಟ್ ಟು ಈಕ್ವಿಟಿ ಇನ್ ಬಜೆಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಡಿಯನ್ ಎಕಾನಮಿ ಎನ್ನುವಂತಹ ಒಂದು ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ದ ಗವರ್ನಮೆಂಟ್ ನೀಡ್ಸ್ ಟು ಸ್ಟಾಪ್ ಇಂಡಿಯಾಸ್ ಅವಾಲ್ಚಿಂಗ್ ಸ್ಲೈಡ್ ಇನ್ ಎ ಗ್ಲಾಸಿ ಡಿವೈಡೆಡ್ ಸೊಸೈಟಿ ಮೇಡ್ ವರ್ಸ್ ಬೈ ದಿ ಪ್ಯಾಂಡಮಿಕ್ ಎನ್ನುವಂಥದ್ದು. ಸೊ ನೋಡಿ, ಈ ಒಂದು ಆರ್ಟಿಕಲ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಬಜೆಟ್ ಜೊತೆಗೆ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂತೆ ರಚಿಸಲಾಗಿದೆ. ಏನು ಜನವರಿ 17, 2027 ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಎನ್ನುವಂಥ ಒಂದು ಸಂಸ್ಥೆ ಇದೆ. ಇದು ಇನ್ಇಕ್ವಾಲಿಟಿ ರಿಪೋರ್ಟನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಆ ಒಂದು ರಿಪೋರ್ಟ್ನ ಹೆಸರು, ಟೈಟಲ್ ಏನಂತ ಇಟ್ಟಿದೆ ಅಂದರೆ ಇನ್ಇಕ್ವಾಲಿಟಿ ಕಿಲ್ಸ್ ಎನ್ನುವಂಥದ್ದು. ಸೊ ಈ ಒಂದು ವರದಿಯ ಪ್ರಕಾರವಾಗಿ ಭಾರತ ದೇಶದಾದ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇನ್ಇಕ್ವಾಲಿಟಿ ಇದೆ ಎನ್ನುವಂಥದ್ದನ್ನು, ಜೊತೆಗೆ ಈ ಪ್ಯಾಂಡಮಿಕ್ನಿಂದಾಗಿ ಭಾರತ ದೇಶದಲ್ಲಿ ಪೂರ್ ಪರ್ಸೆಂಟೇಜ್ಗಳು ಜಾಸ್ತಿ ಆಗಿದೆ, ಪೂರ್ ಇಂಡಿಯನ್ಸ್ಗಳು ಜಾಸ್ತಿ ಆಗಿದೆ, ಜೊತೆಗೆ 84% ಹೌಸ್ ಹೋಲ್ಡು ಇನ್ಕಮ್ನ ಲಾಸನ್ನು ಫೇಸ್ ಮಾಡ್ತಿದ್ದಾರೆ, ಇನ್ಕಮ್ನ ನಷ್ಟವನ್ನು ಫೇಸ್ ಮಾಡ್ತಿದ್ದಾರೆ. ಅದರೊಂದಿಗೆ 4.6 ಕೋಟಿ ಜನರಷ್ಟು ವ್ಯಕ್ತಿಗಳು ಅಥವಾ ಜನರು ಎಕ್ಸ್ಟ್ರೀಮ್ ಪಾವರ್ಟಿ ಅಂಡರಲ್ಲಿ ಬಿದ್ದಿದ್ದಾರೆ. ಆ ಒಂದು ಎಕ್ಸ್ಟ್ರೀಮ್ ಪಾವರ್ಟಿಯ ಪ್ರವರ್ಗ ಅಡಿಯಲ್ಲಿ ಇದ್ದಾರೆ ಎನ್ನುವಂಥದ್ದು. ಜೊತೆಗೆ 142 ಮೆಂಬರ್ಸ್ಗಳು ಏನಿದ್ದಾರಲ್ಲ, ಅವರು ರಿಚೆಸ್ಟ್ ಪೀಪಲ್ ಆಗಿದ್ದು ಅವರ ಒಂದು ವೆಲ್ತನ್ನು ಏನು ಮಾಡಿದ್ದಾರೆ, ಇನ್ಕ್ರೀಸ್ ಮಾಡಿದ್ದಾರೆ. ಎಷ್ಟಕ್ಕೆ? 53 ಲಕ್ಷ ಕೋಟಿಗಿಂತಲೂ ಹೆಚ್ಚು ಹಣವನ್ನು 142 ಜನರು ರಿಚೆಸ್ಟ್ ಪೀಪಲ್ಸ್ಗಳು ತಮ್ಮ ಇನ್ಕಮನ್ನು ಡಬಲ್ ಮಾಡಿದ್ದಾರೆ. ಸೊ ಅದು ಆ ಒಂದು ಇನ್ಕಮ್ ಇಂಟ್ರೊಡ್ಯೂಸ್ ಆಗಿರುವಂಥದ್ದು ಅಥವಾ ಇನ್ಕ್ರೀಸ್ ಆಗಿರುವಂತಹ ಒಂದು ಇನ್ಕಮ್ ಎಷ್ಟು ಪ್ರಮಾಣದ್ದು? 53 ಲಕ್ಷ ಕೋಟಿಗಿಂತಲೂ ಹೆಚ್ಚು ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಪ್ರಸ್ತುತಪಡಿಸುತ್ತಿದೆ. ಮುಂದುವರೆದಂತೆ ಕೇಂದ್ರ ಸರ್ಕಾರ ನಡೆಸುವಂತಹ ಹಲವಾರು ಪ್ರಯತ್ನಗಳಲ್ಲಿ ಕೇಂದ್ರ ಮುಂಗಡ ಪತ್ರವು ಭಾರತ ದೇಶದಾದ್ಯಂತ ಇನ್ಇಕ್ವಾಲಿಟಿಯನ್ನು ತೆಗೆದುಹಾಕುವುದಕ್ಕೆ ಇರುವಂತಹ ಒಂದು ಪ್ರಮುಖವಾದ ಅಸ್ತ್ರ ಅಂತೇಳಿ ಇಲ್ಲಿ ಆರ್ಟಿಕಲ್ ಹೇಳ್ತಾ ಇದೆ. ಅದರೊಂದಿಗೆ ದಿಸ್ ಇಸ್ ದ ಗೈಡಿಂಗ್ ಲೈಟ್, ಅಂದರೆ ಭಾರತ ದೇಶದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ, ಅಂದರೆ ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ಉದ್ದೇಶವಿದೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅದು ಭಾರತ ದೇಶದಲ್ಲಿ ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಇರುವಂತಹ ಸಾಮಾನ್ಯ, ಅಂದರೆ ಜೀವಿಸಲು ಇರಬೇಕಾಗಿರುವಂತಹ ಸಾಮಾನ್ಯ ಮಾನವ ಹಕ್ಕುಗಳಿಗೆ ಕೂಡ ಸಮಸ್ಯೆ ಉಂಟಾಗಿದೆ, ಅಪಾಯ ಉಂಟಾಗಿದೆ. ಸೊ ಹಾಗಾಗಿ ಭಾರತ ಸರ್ಕಾರ ಅದರ ಒಂದು ಸೇಕ್ರೆಡ್ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಪವಿತ್ರವಾಗಿರ್ತಕ್ಕಂಥ ಜವಾಬ್ದಾರಿ ಏನು ಅಂದರೆ ಭಾರತ ದೇಶದ ಸಂವಿಧಾನವನ್ನು ಫಾಲೋ ಮಾಡುವಂಥದ್ದು. ಅದರೊಂದಿಗೆ ಎನ್ಶೂರ್ ಡೆಲಿವರಿ ಆಫ್ ದೀಸ್ ರೈಟ್ಸ್, ಅಂದರೆ ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಸರಿಯಾದ ಪ್ರಮಾಣದಲ್ಲಿ ಮಾನವ ಹಕ್ಕುಗಳನ್ನು ಡೆಲಿವರಿ ಮಾಡ್ತಕ್ಕಂಥದ್ದು. ಇದರೊಂದಿಗೆ ಪಾಲಿಸಿ ಮೇಕಿಂಗ್ ಡ್ಯೂಟಿ ಅಂತಕ್ಕಂಥದ್ದು, ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕರ್ತವ್ಯ ಭಾರತ ಸರ್ಕಾರದ್ದು ಯಾವ ರೀತಿಯಾಗಿರಬೇಕು ಅಂದರೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ಅದು ಭಾಗ 4ರಲ್ಲಿದೆ. ಈ ರಾಜನೀತಿ ನಿರ್ದೇಶಕ ತತ್ವಗಳ ಆಧಾರದ ಮೇಲೆ ನಾವು ನೀತಿ ನಿಯಮಗಳನ್ನು ತೆಗೆದುಕೊಳ್ಳುವಂಥ ಕರ್ತವ್ಯವು ಆಧಾರಿತವಾಗಿರಬೇಕು. ಜೊತೆಗೆ ಈ ಒಂದು ರಾಜ್ಯದ ಅಥವಾ ರಾಷ್ಟ್ರದ ಒಂದು ಪ್ರಮುಖ ಈ ಒಂದು ಕಾರ್ಯದಲ್ಲಿ ಬಜೆಟ್ ಅನ್ನೋದು ಕೂಡ ಒಂದು ಪ್ರಮುಖವಾದಂಥ ವಾರ್ಷಿಕ ಕಾರ್ಯಾಚರಣೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಏನು ಕಾರ್ಯಾಚರಣೆಯನ್ನು ತೆಗೆದುಕೊಳ್ತೀವಿ ಅದರಲ್ಲಿ ಬಜೆಟ್ಟು ಕೂಡ ಒಂದು ಪ್ರಮುಖವಾದಂತಹ ಆ್ಯನ್ಯುವಲ್ ಎಕ್ಸಸೈಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದರೊಂದಿಗೆ 38 ಮತ್ತು 39ನೇ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾತನಾಡ್ತಾ ಇದ್ದಾರೆ, ಏನು ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂತೆ. ಅಂದರೆ ಈ 38 ಮತ್ತು 39ನೇ ಆರ್ಟಿಕಲ್ ಏನು ಹೇಳ್ತಿದೆ ಅಂದರೆ ಭಾರತ ದೇಶದಲ್ಲಿರುವಂಥ ಇನ್ಇಕ್ವಾಲಿಟಿಯನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು. ಸೊ ಮೊಟ್ಟ ಮೊದಲ ಬಾರಿಗೆ ಆರ್ಟಿಕಲ್ 38(1) ಏನು ಹೇಳುತ್ತೆ ಅಂದರೆ ದ ಸ್ಟೇಟ್ ಶಾಲ್ ಸ್ಟ್ರೈವ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್, ಅಂದರೆ ಒಂದು ರಾಷ್ಟ್ರವು ತನ್ನ ದೇಶದಲ್ಲಿರುವಂತಹ ಜನರ ಏಳಿಗೆಗಾಗಿ, ಯೋಗಕ್ಷೇಮಕ್ಕಾಗಿ ಸ್ಟ್ರೈವ್ ಮಾಡಬೇಕು, ಹೋರಾಟವನ್ನು ಮಾಡಬೇಕು. ಜೊತೆಗೆ ಅವುಗಳನ್ನು ಎಫೆಕ್ಟಿವ್ ಆಗಿ, ದಕ್ಷತೆಯಿಂದಾಗಿ ಸಂರಕ್ಷಣೆಯನ್ನು ಮಾಡಬೇಕು. ಇನ್ ಎ ಸೋಷಿಯಲ್ ಆರ್ಡರ್, ಅಂದರೆ ಸಾಮಾಜಿಕ ಆದೇಶದ ಮೂಲಕವಾಗಿ ಜನರ ಎಫಿಷಿಯನ್ಸಿಯನ್ನು ಎಫೆಕ್ಟಿವ್ ಆಗಿ ಪ್ರೊಟೆಕ್ಟ್ ಮಾಡುವಂತಹ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಅದರೊಂದಿಗೆ ಆರ್ಟಿಕಲ್ 39(c) ಏನು ಹೇಳುತ್ತೆ, ಆರ್ಥಿಕ ವ್ಯವಸ್ಥೆಯ ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಏನಾಗಿರಬೇಕು ಅಂದರೆ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಆಗಿರಬಾರ್ದು, ಅಂದರೆ ಸಂಪತ್ತಿನ ಶೇಖರಣೆ ಆಗಿರಬಾರ್ದು. ಸೊ ಅದರ ಬದಲಿಗೆ ಪ್ರೊಡಕ್ಷನ್ ಮೀನ್ಸ್ ಟು ದ ಕಾಮನ್ ಡೆಟರ್ಮಿನೆಂಟ್, ಅಂದರೆ ಸಂಪತ್ತು ಸೃಷ್ಟಿ ಮಾಡುವಂಥದ್ದು ಕಾಮನ್ ಪೀಪಲ್ಸ್ಗಳಿಗೆ ಅವೈಲಬಿಲಿಟಿ ಆಗಿರಬೇಕು. ಅದರ ಜೊತೆಗೆ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅನ್ನುವಂಥದ್ದು ಪ್ರಮುಖವಾದ ಉದ್ದೇಶ ಆಗಿರಬಾರ್ದು ಅಂತೇಳಿ ಆರ್ಟಿಕಲ್ 39 ಹೇಳುತ್ತಾ ಇದೆ. ಆರ್ಟಿಕಲ್ 39(c) ಹೇಳ್ತಾ ಇದೆ. ನಂತರದಲ್ಲಿ ಡ್ಯೂಟಿ ಸ್ಟಾಕ್, ನಮ್ಮ ದೇಶ ಪೂರ್ ಮತ್ತು ಮಾರ್ಜಿನಲ್ಡ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನನ್ನು ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಬಡವರು ಅಥವಾ ಸೀಮಾಂತ ವರ್ಗದಲ್ಲಿರುವಂತಹ ಜನರನ್ನು ನಮ್ಮ ದೇಶ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಅಲ್ಲಿ ರೈಟ್ ಬೇಸ್ಡ್ ಪಾಲಿಸಿ ಅಪ್ರೋಚ್ ಇರಬೇಕು, ಅಂದರೆ ಹಕ್ಕು ಆಧಾರಿತವಾಗಿರ್ತಕ್ಕಂಥ ನೀತಿಯ ಚೌಕಟ್ಟನ್ನು ರಚಿಸಬೇಕು ಅಂತೇಳಿ ಈ ಆರ್ಟಿಕಲ್ ಹೇಳ್ತಾ ಇದೆ. ಅದರೊಂದಿಗೆ ಇತ್ತೀಚೆಗೆ ನಾವು ಫಂಡಮೆಂಟಲ್ ರೈಟ್ಸ್ಗಿಂತ ಬದಲಾಗಿ ಫಂಡಮೆಂಟಲ್ ಡ್ಯೂಟೀಸ್ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತೇಳಿ PM ಅವರು ಹೇಳಿದ್ದಾರೆ. ಸೊ ಬ್ರಹ್ಮಕುಮಾರ್ಸ್ ಇಯರ್ ಲಾಂಗ್ ಪ್ರೋಗ್ರಾಮ್, ಅಂದರೆ
75ನೇ ಅಂದರೆ ಸ್ವಾತಂತ್ರ್ಯ ಬಂದು 75ನೇ ವರ್ಷದ ಒಂದು ಸಂಭ್ರಮಾಚರಣೆಗೆ ಆಯೋಜಿಸಿರುವಂತಹ ಬ್ರಹ್ಮಕುಮಾರ್ ಯಲಾಂಗ್ ಪ್ರೋಗ್ರಾಮ್ನಲ್ಲಿ ಅವರು ಹೇಳಿರುವಂತಹ ಮಾತು ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಜಾಸ್ತಿ ಪ್ರಮೋಟ್ ಮಾಡಬೇಕು ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಭಾರತದಂತಹ ದೇಶದಲ್ಲಿ ಇನ್ಇಕ್ವಾಲಿಟಿಯನ್ನು ಕಡಿಮೆ ಮಾಡುವುದು ಪ್ರಮುಖವಾಗಿರುವಂತಹ ಧ್ಯೇಯವನ್ನಾಗಿ ಭಾರತ ದೇಶ ಹೊಂದಬೇಕು. ಮುಂದುವರೆದಂತೆ 2021 ಮತ್ತು 22ರ ಬಜೆಟ್ನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಎಕ್ಸ್ಪೆಂಡಿಚರ್ ಅಂದರೆ ಸಾಮಾಜಿಕ ಭದ್ರತೆಗೆ ಸಂಬಂಧಪಟ್ಟಂತೆ ವೆಚ್ಚವನ್ನು 1.5% ಇಡಲಾಗಿತ್ತು. ಸೊ ಅದು ಮುಂದುವರೆದಂತೆ 2022 ಮತ್ತು 22ರ ಕೇಂದ್ರ ಮುಂಗಡ ಪತ್ರದಲ್ಲಿ 0.6%ಗೆ ಕಡಿಮೆ ಆಗಿದೆ. ಅದರೊಂದಿಗೆ ಈ ಬಜೆಟ್ ಅಲೋಕೇಶನ್ಸ್ಗಳನ್ನು ಸೋಷಿಯಲ್ ಸೆಕ್ಯೂರಿಟಿ ಎಕ್ಸ್ಪೆಂಡಿಚರ್ಗೆ ನಾವು ಕಡಿಮೆ ಮಾಡ್ತಿರೋದ್ರಿಂದಾಗಿ ಅವರಿಗೆ ಬೇಸಿಕ್ ಸರ್ವಿಸಸ್ಗಳು ಮತ್ತು ಅರ್ಹತೆಗಳನ್ನು ಕೊಡಲಾಗ್ತಾ ಇಲ್ಲ. ಈ ಮೂಲಕವಾಗಿ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಸ್ಗಳಾಗಿರ್ಬೋದು, ಎಲ್ಡರ್ಲಿ ಅಥವಾ ಡಿಸೇಬಲ್ಡ್ ಅಥವಾ ವಿಧವಾ ಮಹಿಳೆಯರಿಗೆ ನೀಡುವಂಥ ಪೆನ್ಷನ್ಸ್ಗಳಲ್ಲಿ ಅಥವಾ ಅವರಿಗೆ ಕೊಡ್ತಕ್ಕಂಥ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ಗಳಲ್ಲಿ ಕಡಿಮೆ ಆಗ್ತಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದರಲ್ಲಿ. ಸೊ ಇಲ್ಲಿ ಕೇಂದ್ರ ಸರ್ಕಾರದ ಎಂಪ್ಲಾಯೀಸ್ಗಳು ಏನಿದ್ದಾರೆ, ನೌಕರರೇನಿದ್ದಾರೆ, ಅವರು DAನ ಮುಖಾಂತರವಾಗಿ 28%ನಷ್ಟು DAನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ 3% ಬೋನನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಆದರೆ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮೂವ್ಮೆಂಟ್ ಆಗ್ತಾ ಇಲ್ಲ ಕಳೆದ 15 ವರ್ಷಗಳಿಂದ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಮುಂದುವರಿದಂತೆ ಚಿಲ್ಡ್ರನ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಏನು ಈ ಪ್ಯಾಂಡಮಿಕ್ ಸಮಯದಲ್ಲಿ ಒಂದು ಚಿಲ್ಡ್ರನ್ ಜನ್ರೇಷನ್ನೇ ಪಾಸ್ ಆಗಿ ಹೋಗ್ಬಿಟ್ಟಿದೆ. ಫಾರ್ಮಲ್ ಎಜುಕೇಷನ್ ಬಗ್ಗೆ ಒಂದು ಸ್ವಲ್ಪನೂ ಮಾಹಿತಿ ಇಲ್ಲದೆ ಇರುವಂತಹ ಜನ್ರೇಷನ್ ಅಥವಾ ಚಿಲ್ಡ್ರನ್ ಜನ್ರೇಷನ್ನೇ ಪಾಸ್ ಆಗಿ ಹೋಗ್ಬಿಟ್ಟಿದೆ. ಅದರೊಂದಿಗೆ ಹಲವಾರು ಟೀನೇಜರ್ಸ್ಗಳು ಅಂದರೆ ಯುವಕರು ಆಲ್ರೆಡಿ ವರ್ಕ್ ಫೋರ್ಸ್ಗಳಿಗೆ ಜಾಯ್ನ್ ಆಗಿರುವಂಥದ್ದು. ಅದರೊಂದಿಗೆ ಎಜುಕೇಷನ್ ಬಜೆಟ್ಗೆ ಸಂಬಂಧಪಟ್ಟಂತೆ 6% ಕಡಿಮೆ ಆಗಿರುವಂಥ ವಿಷಯವನ್ನು ಇಲ್ಲಿ ಹೇಳಲಾಗಿದೆ. ಈ ಮೂಲಕ ಇದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಗೆ ಒಂದು ಅಕಂಪನಿಡ್ ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾರ್ಟಿಗೆ ಒಂದು ದಾರಿಯನ್ನು ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನು ಹೇಳಲಾಗಿದೆ. ಮುಂದುವರೆದಂತೆ ಟೈಮ್ ಟು ಜನರೇಟ್ ಡೇಟಾ ಎನ್ನುವಂಥದ್ದು ಇಲ್ಲಿ ಆಕ್ಸ್ಫಾಮ್ ವರದಿ ಮಾಡುವಂತಹ ವರದಿಯ ಪ್ರಕಾರವಾಗಿ ಭಾರತ ದೇಶದಲ್ಲಿ 142 ಬಿಲಿಯನರ್ಸ್ಗಳು ತಮ್ಮ ಪ್ಯಾಂಡಮಿಕ್ ಸಂದರ್ಭದಲ್ಲಿ 30 ಲಕ್ಷ ಕೋಟಿಯಷ್ಟು ಹಣವನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಡಬಲ್ ಮಾಡ್ಕೊಂಡಿದ್ದಾರೆ. ಆದರೆ ಪಾಲಿಸಿ ಮೇಕರ್ಸ್ಗಳು ಅಥವಾ ನೀತಿ ನಿರೂಪಕರು ಏನು ಹೇಳ್ತಿದ್ದಾರೆ ಅಂದರೆ ಭಾರತದಲ್ಲಿ ರಿಸೋರ್ಸಸ್ಗಳು ಕಡಿಮೆ ಇದ್ದಾವೆ, ಅದರಿಂದಾಗಿ ಭಾರತದಲ್ಲಿರುವಂತಹ ಒಂದು ವೆಲ್ತ್ ಕಡಿಮೆ ಇದೆ, ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಪಾಲಿಸಿಯನ್ನು ಅಂತ ಹೇಳ್ತಾ ಇದ್ದಾರೆ. ಬಟ್ ಆಕ್ಸ್ಫಾಮ್ ಹೇಳಿರುವಂಥ ಮಾಹಿತಿ ಈ ರೀತಿಯಾಗಿದೆ. ಸೊ ಅದರಲ್ಲಿ ಅಂತಿಮವಾಗಿ ಇಲ್ಲಿ ಹೇಳೋದಕ್ಕೆ ಏನು ಹೊರಟಿದ್ದಾರೆ ಅಂದರೆ ಭಾರತ ದೇಶದಲ್ಲಿ ಸಹಜವಾದ ಸಮಾನತೆಯ ಸಮಾಜವನ್ನು ಸೃಷ್ಟಿ ಮಾಡಬೇಕು. ಅದರೊಂದಿಗೆ ಆ ಒಂದು ಸೊಸೈಟಿ ಬಿಲ್ಡ್ ಆಗಿರುವಂಥದ್ದು ಈಕ್ವಲ್ ಆಗಿರಬೇಕು. ಸೊ ಭಾರತ ದೇಶದಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ಬಡ್ಜೆಟನ್ನು ನಾವು ಭಾರತದ ಸಮಾಜದ ಸಮಾನತೆಗೋಸ್ಕರ ಇಂಟ್ರೊಡ್ಯೂಸ್ ಮಾಡಬೇಕು ಎನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪಪಡಿಸಲಾಗಿದೆ. ಸೊ ಬಡ್ಜೆಟ್ ಪಾಲಿಸಿಯನ್ನು ಎಲ್ಲ ದೇಶಗಳು ಅಂದರೆ ದೇಶದಲ್ಲಿರುವಂತಹ ಎಲ್ಲರಿಗೂ ಕೂಡ ಉಪಯೋಗವಾಗುವ ರೀತಿಯಲ್ಲಿ ನಾವು ರಚನೆ ಮಾಡಬೇಕು ಎನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಸೊ ಅಂತಿಮವಾಗಿ ಆಕ್ಸ್ಫಾಮ್ ಸಂಸ್ಥೆ ಅಂತಕ್ಕಂತಹ ಒಂದು ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ. ಇದು ಪ್ರಸ್ತುತಪಡಿಸುವಂತಹ ವರದಿಗಳು ಯಾವ್ಯಾವು ಅಂತೇಳಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ಆರ್ಟಿಕಲ್ ಮಹಾತ್ಮ ಗಾಂಧೀಜಿ ದ ಔಟ್ ಆಫ್ ದ ಬಾಕ್ಸ್ ಥಿಂಕರ್ ಎನ್ನುವಂತಹ ಈ ಒಂದು ಆರ್ಟಿಕಲನ್ನು ನಾವು ಫ್ರೀಡಮ್ ಫೈಟರ್ಸ್ ಅಥವಾ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಎನ್ನುವಂತಹ ಒಂದು ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸಿನ್ಸ್ ಗಾಂಧೀಜಿ ಡಸ್ ನಾಟ್ ಫಿಟ್ ಇನ್ ಟು ಎನಿ ಹಾರ್ಡ್ ಆ್ಯಂಡ್ ಫಾಸ್ಟ್ ಕ್ಯಾಟಗರಿ ಕಂಟಿನ್ಯೂಸ್ ಟು ಡಿಸ್ಟರ್ಡರ್ಸ್ ಅಂತಕ್ಕಂಥದ್ದು. ಈ ಒಂದು ಆರ್ಟಿಕಲ್ ಕಂಪ್ಲೀಟ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟಿರುವಂಥದ್ದು. ಏನು ಜನವರಿ 30ನೇ ತಾರೀಕು ಪ್ರತಿ ವರ್ಷ ನಾವು ಹುತಾತ್ಮರ ದಿನವನ್ನು ಮಾರ್ಟೈರ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಪ್ರತಿ ವರ್ಷ ಜನವರಿ 30ರಂದು ರಾಷ್ಟ್ರೀಯ ಹುತಾತ್ಮರ ದಿನವನ್ನು ಆಚರಣೆ ಮಾಡುವುದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ಆ ದಿನದಂದು ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಗುತ್ತದೆ. ಹಾಗಾಗಿ ಪ್ರತಿ ವರ್ಷ ಜನವರಿ 30ರಂದು ನಾವು ಹುತಾತ್ಮರ ದಿನವನ್ನು ಆಚರಣೆ ಮಾಡ್ತೀವಿ. ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಮಡಿದು 74 ವಸಂತಗಳು ಕಳೆದಿವೆ. ಈ ಒಂದು ಸಂದರ್ಭದಲ್ಲಿ ನಾವು ಗಾಂಧೀಜಿಯವರ ಕ್ಯಾರೆಕ್ಟರ್ಗಳ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ಗಳ ಬಗ್ಗೆ ತಿಳ್ಕೊಳ್ಬೇಕು. ಇಡೀ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಒಂದು ಚೆರಿಸ್ಮ್ಯಾಟಿಕ್ ಕ್ಯಾರೆಕ್ಟರ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮಹಾತ್ಮ ಗಾಂಧೀಜಿಯವರು ಓಪನ್ ಮೈಂಡೆಡ್ ಆಗಿರ್ತಕ್ಕಂತಹ ಸಾಫ್ಟ್ ನುಡಿಗಳನ್ನು ಅಂದರೆ ಮೃದು ಮಾತುಗಳನ್ನು ಹೇಳುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅದರೊಂದಿಗೆ ವೀಕೆಸ್ಟ್ ಮತ್ತು ಪೂರೆಸ್ಟ್ ಪೀಪಲ್ಸ್ಗಳಿಗೆ ಅವರ ಒಂದು ವರ್ಕ್ ಯಾವಾಗಲೂ ಕೂಡ ರೆಡಿಯಾಗಿ ಅಥವಾ ಅವರ ಒಂದು ವರ್ಕ್ ಯಾವಾಗಲೂ ಕೂಡ ಪ್ರಿಯವಾಗಿರುವಂಥದ್ದು. ಅದರೊಂದಿಗೆ ಗಾಂಧೀಜಿಯವರನ್ನು ಫಾಲೋ ಮಾಡುವಂಥವ್ರು ಯಾವಾಗಲೂ ಕೂಡ ಪವರ್ಫುಲ್ ಆಗಿರ್ತಕ್ಕಂಥವ್ರು, ವಿಕ್ಟರ್ಸ್ಗಳಾಗಿರ್ತಕ್ಕಂಥವ್ರು. ಯಾರು ಗಾಂಧೀಜಿಯನ್ನು ಫಾಲೋ ಮಾಡೋಕ್ಕಾಗದೇ ಇರೋಲ್ವೋ ಅವರು ವೀಕೆಸ್ಟು ಅಥವಾ ಸೋಲನ್ನು ಪಡೆದುಕೊಂಡಿರುವಂಥವ್ರು ಅನ್ನೋದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಅದರೊಂದಿಗೆ ವೀಕೆಸ್ಟು ಕೂಡ ಸ್ಟ್ರಾಂಗೆಸ್ಟ್ನಷ್ಟು ಆಪರ್ಚುನಿಟಿಗಳನ್ನು ಹೊಂದಬೇಕು ಎನ್ನುವಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಐಡಿಯಾಲಜಿ ಆಗಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು. ಅದರೊಂದಿಗೆ ಗಾಂಧೀಜಿಯವರು
ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಯಾವಾಗಲೂ ಕೂಡ ಡಿಸ್ಟರ್ಬ್ ಮಾಡ್ತಾಯಿದ್ರು. ಯಾಕಂದರೆ ಅವರು ಜೀವನದಲ್ಲಿ ಎರಡು ಪ್ರಮುಖವಾದಂತಹ ಒಂದು ತತ್ವಗಳನ್ನು ಅಳವಡಿಸ್ಕೊಂಡಿದ್ರು. ಒಂದು ನಾನ್ ವೈಲೆನ್ಸು, ಇನ್ನೊಂದು ಸತ್ಯಾಗ್ರಹ ಎನ್ನುವಂಥದ್ದು. ಇವೆರಡು ಪ್ರಮುಖವಾದಂತಹ ಒಂದು ಐಡಿಯಾಲಜಿಯ ಮುಖಾಂತರವಾಗಿ, ಎರಡು ಪ್ರಮುಖವಾದಂಥ ಒಂದು ಜೀವನಾಂಶಗಳ ಮುಖಾಂತರವಾಗಿ ಪವರ್ಫುಲ್ಗಳಾಗಿರುವಂಥವ್ರನ್ನ ಅಥವಾ ಜಯವನ್ನು ಹೊಂದಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಕೂಡ ಅವರು ಏನು ಮಾಡ್ತಾಯಿದ್ರು, ಡಿಸ್ಟರ್ಬ್ ಮಾಡ್ತಾಯಿದ್ರು ಅನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಮುಂದುವರಿದಂತೆ ನೀಡ್ ಫಾರ್ ಮೋರಲ್ ಲೀಡರ್ಶಿಪ್ ಎನ್ನುವಂಥದ್ದು ಏನು ಪ್ಯಾಂಡಮಿಕ್ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಲೀಡರ್ಶಿಪ್ ಅಥವಾ ಮೋರಲ್ ಲೀಡರ್ಶಿಪ್ಪು ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಇಲ್ಲದೇ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಗಾಂಧೀಜಿಯವರು ನಮ್ಮ ನಡುವೆ ಇಲ್ಲದೇ ಇದ್ರೂ ಕೂಡ 20 ಮತ್ತು 20ನೇ ಶತಮಾನದಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನ್, ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲಾ, ದಲಾಯ್ ಲಾಮಾ, ಆರ್ಕಿ ಬಿಷಪ್ ಡೆಸ್ಮಂಡ್ ಟುಟುನರ ಮುಖಾಂತರವಾಗಿ ನಾವು ಅವರ ವಿಚಾರಧಾರೆಗಳನ್ನು ಕಾಣ್ತಾ ಇದ್ವಿ. ಸೊ ಆಧುನಿಕ ಯುಗದಲ್ಲಿ ಗಾಂಧೀಜಿಯವರ ಮೋರಲ್ಸ್ಗಳು ಮತ್ತು ಪೊಲಿಟಿಕಲ್ ಲೀಡರ್ಶಿಪ್ಪನ್ನು ನಾವು ಮುಂದುವರಿಸ್ಕೊಳ್ತಾ ಹೋಗಬೇಕು. ಸೊ ಅವರ ಒಂದು ವಿಷನ್ಸ್ಗಳನ್ನು ನಾವು ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಎನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದ್ದಾರೆ. ಗಾಂಧೀಜಿಯವರು ಪೊಲಿಟಿಕಲ್ ಲೀಡರ್ ಕೂಡ ಆಗಿದ್ರೂ ಕೂಡ ಹೂ ಸ್ಟೇಡ್ ಔಟ್ ಆಫ್ ದ ಬಾಕ್ಸ್ ಎನ್ನುವಂಥದ್ದನ್ನು ಇಲ್ಲಿ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಎನ್ನುವಂಥದ್ದು ಇದು ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಆಗಿದೆ. ಮುಂದಿನ ಆರ್ಟಿಕಲ್ ಫಾರ್ ದ ಫೈನಾನ್ಸ್ ಮಿನಿಸ್ಟರ್ ಟು ನೋಟ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ ಮತ್ತು ಮುಂಗಡ ಪತ್ರ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಸೊ ಇಲ್ಲಿ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಜಾಗತಿಕ ಕನಿಷ್ಠ ತೆರಿಗೆ ಅಂತೇಳಿ ಕರಿತೇವೆ. ದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಟು ಪ್ರಿಪೇರ್ ಫಾರ್ ದ ಇಂಟ್ರೊಡಕ್ಷನ್ ಆಫ್ ದ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಎನ್ನುವಂಥದ್ದು. ಸೊ ಕಾಮೆಂಟ್ ಸೆಕ್ಷನಲ್ಲಿ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸನ್ನು ಎಷ್ಟು ಪರ್ಸೆಂಟೇಜಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಎನ್ನುವುದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2022 ಪ್ರಕಾರವಾಗಿ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಇನ್ಇಕ್ವಾಲಿಟಿಯನ್ನು ನಾವು ಕಾಣ್ಬೋದು. ಅದರೊಂದಿಗೆ 50% ಆಫ್ ದ ಪಾಪ್ಯುಲೇಷನ್ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ಅರ್ನ್ ಮಾಡ್ತಿದ್ದಾರೆ ಅಂದರೆ ₹53,610 ಅದೇ ರೀತಿಯಾಗಿರ್ತಕ್ಕಂತಹ ಟಾಪ್ 10% ಆಫ್ ದ ಪಾಪ್ಯುಲೇಷನ್ ಇದರ 20%ಗಿಂತ ಹೆಚ್ಚು ಪ್ರಮಾಣದಲ್ಲಿ ಅರ್ನನ್ನು ಮಾಡ್ತಿದ್ದಾರೆ. ಅದರೊಂದಿಗೆ ಟಾಪ್ 10% ಜೊತೆಗೆ ಟಾಪ್ 1% ಆಫ್ ದ ಪಾಪ್ಯುಲೇಷನ್ನು ಎಷ್ಟು ಪ್ರಮಾಣದ ಸಂಪತ್ತನ್ನು ಹೊಂದಿದ್ದಾರೆ ಅಂದರೆ ಕ್ರಮವಾಗಿ 57 ಮತ್ತು 22%ನಷ್ಟು. ಅದರೊಂದಿಗೆ ನ್ಯಾಷನಲ್ ಇನ್ಕಮ್ಸ್ಗಳಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ಬಾಟಮಲ್ಲಿರ್ತಕ್ಕಂತಹ 50% ಪಾಪ್ಯುಲೇಷನ್ನು ಕೇವಲ 30% ನ್ಯಾಷನಲ್ ಇನ್ಕಮನ್ನು ಹೊಂದಿದ್ದಾರೆ. ಅದರೊಂದಿಗೆ ಭಾರತವು ಇಂಪೀರಿಯಲಿಸ್ಟ್ ಸಂದರ್ಭದಲ್ಲಿ ಏನು ಇನ್ಇಕ್ವಾಲಿಟಿಯನ್ನು ಫೇಸ್ ಮಾಡ್ತಾ ಇತ್ತಲ್ಲ, ಅದಕ್ಕಿಂತ ಆಧುನಿಕವಾಗಿ ಅತಿ ಹೆಚ್ಚು ಪ್ರಮಾಣದ ಇನ್ಇಕ್ವಾಲಿಟಿಯನ್ನು ಫೇಸ್ ಮಾಡ್ತಿದೆ ಎನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪಪಡಿಸಿದ್ದಾರೆ. ಅದರೊಂದಿಗೆ ಪ್ಯಾಂಡಮಿಕ್ನಿಂದಾಗಿಯೂ ಕೂಡ ಇನ್ಇಕ್ವಾಲಿಟಿ ಜಾಸ್ತಿ ಆಗಿದೆ. ಇಲ್ಲಿ ದೇಶ ಮಾತ್ರ ರಿಚ್ ಆಗಿರುವಂಥದ್ದು, ಶ್ರೀಮಂತವಾಗಿರುವಂಥದ್ದು, ಬಟ್ ಅಲ್ಲಿರುವಂತಹ ಸರ್ಕಾರ ಬಡತನದಲ್ಲಿದೆ ಅನ್ನುವಂಥದ್ದನ್ನು ಆಕ್ಸ್ಫಾಮ್ ಪ್ರಸ್ತುತಪಡಿಸಿದೆ. ಮುಂದುವರಿದಂತೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಂದರೆ MNC ಕಂಪನಿಗಳ ಮೇಲೆ ಅಂದರೆ ಮಲ್ಟಿನ್ಯಾಷನಲ್ ಕಂಪನೀಸ್ಗಳ ಮೇಲೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ಗಳನ್ನು ಇಂಟ್ರೊಡಕ್ಷನ್ ಮಾಡೋದಕ್ಕೆ ಭಾರತ ಸರ್ಕಾರ ಎಲ್ಲ ತಯಾರಿಯನ್ನು ಮಾಡಿಕೊಳ್ಬೇಕು. ಏನು 2021 ಜುಲೈನಲ್ಲಿ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಪರ್ಸೆಂಟೇಜ್ಗಳನ್ನು ಡಿಸೈಡ್ ಮಾಡಿಕೊಂಡು 130 ಕಂಟ್ರೀಸ್ಗಳು ಡಿಸೈಡ್ ಮಾಡ್ಕೊಂಡಿದ್ದಾರಲ್ಲ, ಅದೇ ರೀತಿಯಾಗಿ ಭಾರತವು ಕೂಡ ತಯಾರಿಯನ್ನು ಮಾಡಬೇಕು ಎನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಮುಂದಿನ ಆರ್ಟಿಕಲ್ ಗೆಹ್ರಿ ದೋಸ್ತಿ ಸೇಸ್ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಅಬೌಟ್ ಟೈಸ್ ವಿತ್ ಇಂಡಿಯಾ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಮಾತನಾಡಿರುವಂಥದ್ದು ಭಾರತ ಮತ್ತು ಇಸ್ರೇಲ್ ದೇಶಗಳು ನಡುವೆ ಇರುವಂತಹ ಸಂಬಂಧಗಳು, ಟೈಸ್ಗಳು ಸ್ಟಾರ್ಟ್ ಆಗಿ 30 ವಸಂತಗಳು ಕಳೆದಿವೆ, 30 ವರ್ಷಗಳು ಕಳೆದಿವೆ. ಈ 30 ವರ್ಷಗಳ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಒಂದು ಸವಿನೆನಪಿಗೋಸ್ಕರ ಒಂದು ಮೀಟಿಂಗನ್ನು ಹೆಲ್ಡ್ ಮಾಡಲಾಗಿತ್ತು. ಕಂಟ್ರಿ ಸೆಲೆಬ್ರೇಟ್ 30 years ಆಫ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್. ಇದನ್ನು ನಾವು ಗೆಹ್ರಿ ದೋಸ್ತಿ ಅಂತೇಳಿ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂತಹ ನೆಫ್ತಾಲಿ ಬೆನ್ನೆಟ್ ಅವರು ಕೋರ್ಟನ್ನು ಮಾಡಿದ್ದಾರೆ. ಸೊ ಇದು ಭಾರತ ಮತ್ತು ಇಸ್ರೇಲ್ ದೇಶದ ನಡುವೆ ಇರುವಂತಹ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ಪನ್ನು ಎಂಡೋರ್ಸ್ ಮಾಡುತ್ತೆ. ಇದೇ ರೀತಿಯಾಗಿರ್ತಕ್ಕಂಥ ಡೀಪ್ ಕಮಿಟ್ಮೆಂಟು ಮತ್ತು ಸ್ಟ್ರಾಂಗ್ ಮತ್ತು ರೋಬೋಸ್ಟ್ ಫ್ರೆಂಡ್ಶಿಪ್ಗಳನ್ನು ಮುಂದಿನ ದಿನಗಳಲ್ಲೂ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸಿದೆ. ಅದರೊಂದಿಗೆ ಎರಡು ದೇಶಗಳ ನಡುವೆ ಇರುವಂತಹ ಕಮಿಟ್ಮೆಂಟು ಎಂಡ್ಲೆಸ್ ಆಗಿರುತ್ತೆ. ಸೊ ಈ ಒಂದು ವಿಷಯವನ್ನು ವಿಡಿಯೋ ಮೆಸೇಜ್ನ ಮುಖಾಂತರವಾಗಿ ಮಿಸ್ಟರ್ ಬೆನ್ನೆಟ್ ಅವರು ಭಾರತ ದೇಶಕ್ಕೆ ಕಳಿಸಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಇಸ್ರೇಲ್ ನಡುವೆ ಇರುವಂತಹ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗುತ್ತೆ, ಬಲಗೊಳ್ಳುತ್ತೆ ಮತ್ತು ಜೊತೆಯಾಗಿರುವಂಥದ್ದು. ಅದರೊಂದಿಗೆ ಭಾರತ ದೇಶದ ಮತ್ತು ಇಸ್ರೇಲ್ ದೇಶದ ಟೆಕ್ನಾಲಜಿ ಇನೋವೇಷನ್ಸ್ಗಳಿಗೆ ಸಂಬಂಧಪಟ್ಟಂತೆ
ಭಾರತ ದೇಶ ಮತ್ತು ಇಸ್ರೇಲ್ ದೇಶ ಸೈಜ್ಗಳಲ್ಲಿ ಡಿಫ್ರೆಂಟ್ ಆಗಿದ್ರೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಅಭಿರುಚಿಗಳನ್ನು, ಒಂದೇ ರೀತಿಯಾಗಿರ್ತಕ್ಕಂಥ ಧ್ಯೇಯಗಳನ್ನು ನಾವು ಹೊಂದಿದ್ದೇವೆ. ನಮ್ಮ ಶ್ರೀಮಂತವಾದ ಹಿಸ್ಟ್ರಿ ಹೇಳುತ್ತೆ ನಮ್ಮ ದೇಶಗಳ ನಡುವೆ ಇರುವಂತಹ ರಿಲೇಷನ್ಶಿಪ್ ಎಂಥದ್ದು ಅಂತೇಳಿ. ಅದರೊಂದಿಗೆ ಎಕನಾಮಿಕ್ ಕೋಆಪರೇಷನ್ಸ್ಗಳು ಮತ್ತು ಈ ಮಿಲಿಟರಿ ಕೋಆಪರೇಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಪಾರ್ಟ್ನರ್ಶಿಪ್ಗಳು ಡೀಪ್ ಕನೆಕ್ಷನನ್ನು ಹೊಂದಿರಲಿದೆ ಅಂತೇಳಿ ನೆಫ್ತಾಲಿ ಬೆನ್ನೆಟ್ ಮತ್ತು ಭಾರತದ ಪ್ರಧಾನಿಯವರ ನಡುವೆ ಒಂದು ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ಗೆ ಸಂಬಂಧಪಟ್ಟ ಇತ್ತೀಚೆಗೆ ನಡೆದಂತಹ ಒಂದು ವಿಡಿಯೋ ಮೆಸೇಜಿಂಗ್ನ ಮುಖಾಂತರವಾಗಿ ನಮಗೆ ಅಭಿವ್ಯಕ್ತವಾಗಿದೆ. ಮುಂದಿನ ಆರ್ಟಿಕಲ್ ಅನದರ್ ಬ್ರಹ್ಮೋಸ್ ಡೀಲ್ ಇನ್ ಪೈಪ್ಲೈನ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಡಿಯನ್ ಡಿಫೆನ್ಸ್, ಭಾರತದ ರಕ್ಷಣೆಗೆ ಸಂಬಂಧಪಟ್ಟಿರುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಪ್ರಮುಖವಾಗಿರುವಂತಹ ವಿಷಯ ಏನು ಅಂದರೆ, ಇಟ್ ಕುಡ್ ಬಿ ಲಿಂಕ್ಡ್ ವಿತ್ ಫಿಲಿಪೀನ್ಸ್ ಆರ್ಮಿ ಎನ್ನುವಂಥದ್ದು. ಏನು ಬ್ರಹ್ಮೋಸ್ ಕ್ಷಿಪಣಿ, ಕ್ರೂಸ್ ಮಿಸೈಲ್ ಕ್ಷಿಪಣಿಗೆ ಸಂಬಂಧಪಟ್ಟಂತೆ ಇಲ್ಲಿ ಫಿಲಿಪೀನ್ಸ್ ಆರ್ಮಿ $375 ಮಿಲಿಯನ್ ಸಂಬಂಧಪಟ್ಟಿರುವಂತಹ ಒಂದು ಡೀಲನ್ನು ಭಾರತ ದೇಶದೊಂದಿಗೆ ಮಾಡಿಕೊಂಡಿದ್ದೆ. ನಂತರದಲ್ಲಿ ಈ ಬ್ರಹ್ಮೋಸ್ ಮಿಸೈಲ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಒಂದು ಮಾತುಕತೆಯ ಔಟ್ಪುಟ್ ಅಥವಾ ಉತ್ಪನ್ನವಾಗಿ ಬ್ರಹ್ಮೋಸ್ ಕ್ಷಿಪಣಿಯು ಉತ್ಪತ್ತಿಯಾಗಿದೆ ಎನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ ಪ್ರಸ್ತಾಪಿಸಲಾಗಿದೆ. ಸೊ ಅಂತಿಮವಾಗಿ ಫಿಲಿಪೀನ್ಸ್ ದೇಶದೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿಗೆ ಸಂಬಂಧಪಟ್ಟಿರುವಂತಹ ಒಂದು ಎಕ್ಸ್ಚೇಂಜ್ನ ಬಗ್ಗೆ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ ಎನ್ನುವಂಥದ್ದು. ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ಕ್ಡ್ ಬೈ ದ ಯೂಸಸ್ ಆಫ್ ಸೋಷಿಯಲ್ ಮೀಡಿಯಾ ಟು ಟ್ರೋಲ್ ದೇರ್ ವರ್ಕ್ ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಜುಡಿಷಿಯರಿ, ಇಂಡಿಯನ್ ಜುಡಿಷಿಯರಿ ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. ಇಲ್ಲಿ ಮುಖ್ಯವಾಗಿರುವ ವಿಷಯ ಏನು ಅಂದರೆ, ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಟ್ರೋಲ್ಸ್ಗಳನ್ನು, ಅಂದರೆ ಅಸಭ್ಯವಾಗಿರುವಂತಹ ಒಂದು ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ. ಆದರೆ ಜಡ್ಜಸ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ರಿಟಿಸಿಸಮ್ಸ್ಗಳನ್ನು ಮಾಡುವುದು ನ್ಯಾಯಾಂಗದ ವಿಚಾರವಾಗಿ ಆಗಿರಲಿ ಅಥವಾ ಸುಪ್ರೀಂ ಕೋರ್ಟ್ನ ವಿಚಾರವಾಗಿ ಆಗಿರಲಿ ಸರ್ವಸಮ್ಮತವಲ್ಲ. 2021 ನವೆಂಬರ್ನಲ್ಲಿ ನಡೆದಂತಹ ಕಾನ್ಸ್ಟಿಟ್ಯೂಷನಲ್ ಡೇ, ಅಂದರೆ ಸಂವಿಧಾನ ದಿನವನ್ನು ಪ್ರತಿ ವರ್ಷವೂ ನವೆಂಬರ್ ತಿಂಗಳಂದು ನಾವು ಆಚರಣೆ ಮಾಡ್ತೇವೆ. ಪರ್ಟಿಕ್ಯುಲರ್ ಆಗಿ ನವೆಂಬರ್ 26ನೇ ತಾರೀಕು. ಸೊ ಆ ಒಂದು ದಿನದಲ್ಲಿ ಎನ್ ವಿ ರಮಣ ಅವರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ಎನ್ ವಿ ರಮಣ ಅವರು ಹೇಳಿರೋದ ವಿಷಯ ಏನು ಅಂದರೆ, ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಅಟ್ಯಾಕ್ಸ್ಗಳು ಆಗಬಾರ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಜುಡಿಷಿಯರಿ ಮೇಲೆ ಅಟ್ಯಾಕ್ ಜಾಸ್ತಿ ಆಗ್ತಿದೆ. ಅದರೊಂದಿಗೆ ಜಡ್ಜಸ್ಗಳ ಮೇಲೆ ಫಿಸಿಕಲ್ ಅಟ್ಯಾಕ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಷಯ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರುವಂಥ ಎನ್ ವಿ ರಮಣ ಅವರು ಹೇಳಿದ್ದಾರೆ. ಈ ಮೂಲಕ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳ ಮೇಲೆ ವೈಲೇಷನ್ ಆಯಿತು ಅಂದರೆ ಅದು ನ್ಯಾಯಾಂಗದ ಮೇಲೆ ವೈಲೇಷನ್ ಆದಂತೆ ಎನ್ನುವಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಸೊ ಅಂತಿಮವಾಗಿ ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 124 147ವರೆಗೂ ಆರ್ಟಿಕಲ್ ಕವರ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಭಾರತದ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರವನ್ನು 124ನೇ ವಿಧಿಯಿಂದ 147ನೇ ವಿಧಿಯವರೆಗೆ ಕವರ್ ಮಾಡಲಾಗುತ್ತದೆ. ಅಂತಿಮವಾಗಿ ಒಂದು ಕ್ವಶನನ್ನು ನಿಮಗೆ ಕೇಳ್ತೀನಿ, ಫೈನಲ್ ಇಂಟರ್ಪ್ರಿಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತೇಳಿ ಯಾವ ಸಂಸ್ಥೆಯನ್ನು ಕರಿತೀವಿ ಅನ್ನುವಂಥ ವಿಚಾರವನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಮುಂದಿನ ಆರ್ಟಿಕಲ್, ನಾರ್ತ್ ಕೊರಿಯಾ ಟೆಸ್ಟ್ ಫೈರ್ಸ್ ಮೋಸ್ಟ್ ಪವರ್ಫುಲ್ ಮಿಸೈಲ್ ಸಿನ್ಸ್ 2017 ಎನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಅಂತಾರಾಷ್ಟ್ರೀಯ ಸಂಬಂಧಗಳು ಎನ್ನುವಂತಹ ಪಠ್ಯಕ್ರಮದ ಅಡಿಯಲ್ಲಿ ನೋಡ್ಕೊಳ್ಬಹುದು. ಸಂಡೇಸ್ ಟೆಸ್ಟ್ ವಾಸ್ ಪಾಂಗ್ಯಾಂಗ್ 7th ಲಾಂಚ್ ದಿಸ್ ಮಂತ್ ಎನ್ನುವಂಥದ್ದು. ಏನು 2017ರಿಂದ ಏನು ಮಿಸೈಲ್ ಟೆಸ್ಟ್ಗಳನ್ನು ಮಾಡ್ಕೊಳ್ತಾ ಬಂದಿದೆ ನಾರ್ತ್ ಕೊರಿಯಾ, ಇದು ಅಂದರೆ ಇತ್ತೀಚೆಗೆ ನಡೆದಿರುವಂತಹ ಒಂದು ಮಿಸೈಲ್ ಟೆಸ್ಟು 2017ರಿಂದ ಮಾಡಿರುವಂಥ ಮಿಸೈಲ್ ಟೆಸ್ಟ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಪ್ರಮಾಣದ್ದು. ಸೊ ಉತ್ತರ ಕೊರಿಯಾಗೆ ಅಥವಾ ನಾರ್ತ್ ಕೊರಿಯಾಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ 3 ಟಾಪಿಕ್ಗಳನ್ನು ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಉತ್ತರ ಕೊರಿಯಾಗೆ ಗಡಿಯನ್ನು ಹೊಂದಿರುವಂಥ ರಾಷ್ಟ್ರಗಳು ಯಾವುವು ಅಂತಲ್ಲಿ ಕ್ವಶನನ್ನು ಕೇಳಿದರೆ, ಒಂದು ಚೀನಾ, ಇನ್ನೊಂದು ದಕ್ಷಿಣ ಕೊರಿಯಾ, ಇನ್ನೊಂದು ರಷ್ಯಾ ಎನ್ನುವಂತಹ ವಿಷಯವನ್ನು ನಾವು ಗಮನದಲ್ಲಿಟ್ಕೊಬೇಕು. ನಂತರದಲ್ಲಿ ಇದೊಂದು ಪೂರ್ವ ಏಷ್ಯಾದಲ್ಲಿ ಕಂಡುಬರುವಂತಹ ರಾಷ್ಟ್ರವಾಗಿದೆ. ನಾರ್ತ್ ಕೊರಿಯಾದ ಮಿಸೈಲ್ ಉಡಾವಣೆಗೆ ಸಂಬಂಧಪಟ್ಟಂತೆ USA ಅಂತ ಏನು ಕರಿತೀವಲ್ಲ, ಅದು ಸ್ಯಾಂಕ್ಷನ್ಸ್ಗಳನ್ನು ಹಾಕಲಾಗಿತ್ತು. ಬಟ್ ಆ ಸ್ಯಾಂಕ್ಷನ್ಸ್ಗಳನ್ನು ವಿಧಿಸುವುದರ ಮುಖಾಂತರ ನಾರ್ತ್ ಕೊರಿಯಾ ತನ್ನ ಮಿಸೈಲ್ ಟೆಸ್ಟ್ಗಳನ್ನು ಇನ್ನೂ ಕೂಡ ಕಡಿಮೆ ಮಾಡಿಲ್ಲ. ಈ ಸ್ಯಾಂಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಭಾರತ ಉತ್ತರ ಕೊರಿಯಾದ ನಡುವೆ ಮಿಸೈಲ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆದರೆ ಸ್ಯಾಂಕ್ಷನ್ಸ್ಗೆ ಸಂಬಂಧಪಟ್ಟಂತೆ ತನ್ನ ನ್ಯೂಟ್ರಲ್ ಪಾಲಿಸಿಯನ್ನು, ನ್ಯೂಟ್ರಲ್ ಸ್ಟ್ಯಾಂಡನ್ನು ತೆಗೆದುಕೊಂಡಿದೆ. ಮುಂದಿನ ಹಂತದಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಮಗೆ ಸಂಬಂಧಪಟ್ಟಂತೆ ನಾರ್ತ್ ಕೊರಿಯಾದ ಜಿಯೋಗ್ರಫಿಕಲ್ ಲೊಕೇಶನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಉತ್ತರ ಭಾಗದಲ್ಲಿ ಚೀನಾ ಎಂಬಂತಹ ಪ್ರದೇಶವಿದ್ದು, ನೋಡಿ ಈ ಪ್ರದೇಶದಲ್ಲಿ ರಷ್ಯಾ ಎನ್ನುವಂತಹ ಭಾಗವಿದೆ. ಈ ಪ್ರದೇಶದಲ್ಲಿ ಸಿ ಆಫ್ ಜಪಾನ್ ಇದೆ. ಸೊ ದಕ್ಷಿಣ ಪ್ರದೇಶದಲ್ಲಿ ಸೌತ್ ಕೊರಿಯಾ ಇದೆ. ಅದೇ ರೀತಿಯಾಗಿ ಈ ಪ್ರದೇಶದಲ್ಲಿ LOC ಇದೆ. ಅದರೊಂದಿಗೆ ಪಶ್ಚಿಮ ಭಾಗದಲ್ಲಿ LOCಯ ಮೇಲೆ ಸಿಂಜು ಎನ್ನುವಂತಹ ಪ್ರದೇಶವಿದೆ.
ಇದಾಗಿತ್ತು ಈ ದಿನದ ಕನ್ನಡದ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ಏನೇ ಗೊಂದಲಗಳಿದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.